ಹಾಯ್ ಮಕ್ಕಳೇ, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ದು ಬೇಸಿಕ್ ಇಂಟ್ರೊಡಕ್ಷನ್ ನೋಡಿದ್ವಿ ಅಲ್ವಾ. ಜನರಲ್ ಆಗಿ ಕೊಟ್ಟಿದ್ದೆ ನಾನು. ಇವತ್ತಿಂದ ನಿಮ್ಮ NCERT ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿ ಚಾಪ್ಟರ್ದು ಪೇಜ್ ವೈಸ್ ವಿಡಿಯೋನ ಮಾಡ್ತಾ ಇದ್ದೇನೆ, ಸೊ ದ್ಯಾಟ್ ನಿಮಗೂ ಫಾಲೋ ಮಾಡೋದು ಈಸಿ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲಾಸ್ಟ್ ವಿಡಿಯೋನಲ್ಲಿ ಕಲ್ತಿದ್ವಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿದರೆ ಸ್ಟಡಿ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂತ. ಸೊ ಈ ಕಾರ್ಬನ್ಗೆ ಒಂದು ತುಂಬ ಸ್ಪೆಷಲ್ ಆಗಿರೋ ಒಂದು ಪ್ರಾಪರ್ಟಿ ಇದೆ, ಅದನ್ನು ಕೆಟನೇಷನ್ ಅಂತ ಕರಿತೇವೆ. ಸೊ ಲೆಟ್ಸ್ ಸಿ ವಾಟ್ ಈಸ್ ಮೆಂಟ್ ಬೈ ಕೆಟನೇಷನ್. ಕಾರ್ಬನ್ ಹ್ಯಾಸ್ ಎ ಯುನೀಕ್ ಪ್ರಾಪರ್ಟಿ ಕಾಲ್ಡ್ ಕೆಟನೇಷನ್. ಹಾಗಂದ್ರೆ ಏನು? It is the ability of carbon atoms to form covalent bonds with other carbon atoms, producing long chains, branched chains and rings. ಅಂದರೆ ಒಂದು ಕಾರ್ಬನ್ ಆಟಮ್ ಬೇರೆ ಕಾರ್ಬನ್ ಆಟಮ್ಸ್ ಜೊತೆಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿ ಲಾಂಗ್ ಸ್ಟ್ರೇಟ್ ಚೈನ್ ಕಾಂಪೌಂಡ್ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಬ್ರಾಂಚ್ಡ್ ಚೈನ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕೇಸಲ್ಲಿ ರಿಂಗ್ ಕಾಂಪೌಂಡ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೆ ಕೆಟನೇಷನ್ ಅಂತ ಕರಿತೇವೆ. ಬರೀ ಕಾರ್ಬನ್ ಆಟಮ್ ಜೊತೆಗೆ ಮಾತ್ರ ಅಲ್ಲ, ಬೇರೆ ಎಲಿಮೆಂಟ್ಸ್ ಲೈಕ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್, ಆಮೇಲೆ ಹ್ಯಾಲೋಜನ್ಸ್ ಅಂದರೆ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇಂಥ ಆಟಮ್ಸ್ಗಳ ಜೊತೆಗೂ ಕಾರ್ಬನ್ಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡೋಕ್ಕಾಗತ್ತೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕಾರ್ಬನ್ ಬಾಂಡ್ ಫಾರ್ಮೇಷನ್ ಆದಾಗ ಅದನ್ನು ಕೆಟನೇಷನ್ ಅಂತ ಕರಿತೇವೆ. ಬಟ್ ಕಾರ್ಬನ್ ಮತ್ತು ಬೇರೆ ಆಟಮ್ಸ್ ಜೊತೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆದಾಗ ಅದನ್ನು ನಾವು ಜಸ್ಟ್ ನಾರ್ಮಲ್ ಕೋವಲೆಂಟ್ ಬಾಂಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇದು ಕೆಟನೇಷನ್ ಅಲ್ಲ. ಗೊತ್ತಾಯ್ತಲ್ಲ ಡಿಫ್ರೆನ್ಸ್? ಸೊ ಈ ಕಾರ್ಬನ್ ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆಗಿ ಲಕ್ಷಾಂತರ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಅವೆಲ್ಲವನ್ನು ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕಲಿತೇವೆ. ಸೊ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಸ್ಟಡೀಸ್ ಕಾರ್ಬನ್ ಕಾಂಪೌಂಡ್ಸ್ ಇಸ್ ಕಾಲ್ಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವೇನೇನು ಕಲಿತೇವೆ? ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಅದರದ್ದು ಪ್ರಾಪರ್ಟೀಸ್ ಅಥವಾ ಲಕ್ಷಣಗಳು ಏನೇನಿರುತ್ತೆ, ಲ್ಯಾಬೊರೇಟ್ರಿನಲ್ಲಿ ಆ ಆರ್ಗ್ಯಾನಿಕ್ ಕಾಂಪೌಂಡನ್ನು ಯಾವ ಥರ ಅನಾಲಿಸಿಸ್ ಮತ್ತು ಐಡೆಂಟಿಫಿಕೇಷನ್ ಮಾಡ್ತೇವೆ, ಅದರದ್ದು ಟೆಕ್ನಿಕ್ಸನ್ನು ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಕಲಿತೇವೆ. ಈಗ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ದು ಇಂಪಾರ್ಟೆನ್ಸ್ ಏನೇನು ಅಂತ ನೋಡೋಣ. ನಾವು ಆರಾಮಾಗಿ ಜೀವನ ನಡೆಸಬೇಕು ಅಂತ ಹೇಳಿದರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಬಾಡಿಲಿರೋ DNA, ಪ್ರೋಟೀನ್ಸ್, ಬ್ಲಡ್, ಮಸಲ್ಸ್, ಸ್ಕಿನ್ ಎಲ್ಲದಕ್ಕೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಕು. ಅದೇ ಥರ ನಾವು ಡೈಲಿ ಯೂಸ್ ಮಾಡುವಂಥ ಬಟ್ಟೆ, ಫ್ಯೂಯಲ್ಸ್ ಅಂದರೆ ಪೆಟ್ರೋಲ್, ಡೀಸೆಲ್, LPG, ಆಮೇಲೆ ಪಾಲಿಮರ್ಸ್, ಡೈಸ್, ಮೆಡಿಸಿನ್ಸ್ ಇವೆಲ್ಲ ಮಾಡೋದಕ್ಕೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಕಾಗುತ್ತೆ. ಈಗ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಹಿಸ್ಟ್ರಿ ಏನು ಅಂತ ನೋಡೋಣವಾ? ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸುಮಾರು 200 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆವಾಗ ಕೆಮಿಸ್ಟ್ಗಳು ಕಾಂಪೌಂಡ್ಸನ್ನು 2 ಟೈಪಲ್ಲಿ ಕ್ಲಾಸಿಫೈ ಮಾಡ್ತಾಯಿದ್ರು. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ, ಇನ್ನೊಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ. ಆರ್ಗ್ಯಾನಿಕ್ ಅಂತ ಹೇಳಿದರೆ ಲೈಫ್ ಅಂತ ಅರ್ಥ ಬರುತ್ತೆ. ಸೊ ಅವ್ರೇನು ಹೇಳ್ತಿದ್ರು ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಒಬ್ಟೈನ್ಡ್ ಪ್ಯೂರ್ಲಿ ಫ್ರಮ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಂತ ಹೇಳ್ತಿದ್ರು. ಅಂದರೆ ಜೀವಿಗಳಿಂದ ಮಾತ್ರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬರುತ್ತೆ ಅಂತ. ಸೊ ಹಾಗಿದ್ರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲಿಂದ ಬರುತ್ತೆ? ದೇ ಆರ್ ಒಬ್ಟೈನ್ಡ್ ಫ್ರಮ್ ಮಿನರಲ್ಸಿಂದ ಬರೋದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆಮೇಲೆ ಜೀವಿಗಳಿಂದ ಬರೋದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಅವಾಗ ಹೇಳ್ತಿದ್ರು. ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಬರ್ಝೀಲಿಯಸ್ ಅಂತ ಒಬ್ಬರು ಸೈಂಟಿಸ್ಟ್ ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ಅದರ ಹೆಸರು ವೈಟಲ್ ಫೋರ್ಸ್ ಥಿಯರಿ ಅಂತ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕುಡ್ ಓನ್ಲಿ ಬಿ ಪ್ರೊಡ್ಯೂಸ್ಡ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನಾನು ಆಗಲೇ ಹೇಳಿದಾಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬದುಕಿರುವ ಜೀವಿಗಳಿಂದ ಮಾತ್ರ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಅಂತ ಬರ್ಝೀಲಿಯಸ್ ಹೇಳಿದರು. ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ ಒಂದು ಸ್ಪೆಷಲ್ ವೈಟಲ್ ಫೋರ್ಸ್ ಅಂತ ಹೇಳಿದರೆ ಒಂದು ಮುಖ್ಯವಾದ ಒಂದು ಶಕ್ತಿ ಅಂತ. ಸೊ ದ್ಯಾಟ್ ವೈಟಲ್ ಫೋರ್ಸ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಫಾರ್ಮೇಷನ್ ಅಂತ ಅವ್ರು ಹೇಳ್ತಿದ್ರು. ಜೀವಿಗಳಲ್ಲಿರೋ ಏನೋ ಒಂದು ಮುಖ್ಯವಾದ ಶಕ್ತಿಯಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತೇಳಿ ಅವ್ರು ಹೇಳ್ತಿದ್ರು. ಹಾಗಂದರೆ ಏನು? ಅವ್ರ ಪ್ರಕಾರ ಲ್ಯಾಬೊರೇಟ್ರಿನಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಸಿಂಥಸೈಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದನ್ನು ವೈಟಲ್ ಫೋರ್ಸ್ ಥಿಯರಿ ಅಂತ ಕರೆದಿದ್ರು. ಆದರೆ 1828 ವೋಲರ್ ಅಂತ ಒಬ್ಬರು ಸೈಂಟಿಸ್ಟ್, ಫ್ರೆಡ್ರಿಕ್ ವೋಲರ್ ಅಂತ, ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಈ ವೈಟಲ್ ಫೋರ್ಸ್ ಥಿಯರಿ ಏನಿದೆ ಅದು ಸುಳ್ಳು ಅಂತ ಹೇಳ್ತಾರೆ. ಅವ್ರ ಲ್ಯಾಬಲ್ಲಿ ಅಮೋನಿಯಂ ಸಯನೇಟನ್ನು ತಗೊಂಡ್ಬಿಟ್ಟು ಹೀಟ್ ಮಾಡ್ತಾರೆ. ಆವಾಗ ಅದು ಯೂರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ ರಿಯಾಕ್ಷನ್. ಅಮೋನಿಯಂ ಸಯನೇಟ್ ಅಂದರೆ NH4CnO. ಮಕ್ಕಳೇ, CN ಅಂತ ಹೇಳಿದರೆ ಸಯನೈಡ್, NIDE, ಓಕೆನಾ? ಅದರಲ್ಲಿ ಆಕ್ಸಿಜನ್ ಬಂದರೆ ಸಯನೇಟ್ ಆಗುತ್ತೆ. ಸೊ ದಿಸ್ ಇಸ್ ಅಮೋನಿಯಂ ಸಯನೇಟ್.
ಈ ಸಿಂಬಲ್ ಏನು ಅಂತ ನಿಮಗೆ ಗೊತ್ತಲ್ಲ, ಇದು ಹೀಟಿಂಗನ್ನು ನಾವು ರೆಪ್ರೆಸೆಂಟ್ ಮಾಡೋದು, ಬಿಸಿ ಮಾಡೋದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಫ್ರೆಡ್ರಿಕ್ ವೋಲರ್ ಅವರು ಅಮೋನಿಯಂ ಸಯನೈಟನ್ನು ಹೀಟ್ ಮಾಡಿದಾಗ ಅದು ಯೂರಿಯಾ ಆಗಿ ಕನ್ವರ್ಟ್ ಆಗುತ್ತೆ, NH2CO ಇದೊಂದು ಆರ್ಗ್ಯಾನಿಕ್ ಕಾಂಪೌಂಡ್. ಹಾಗಾದರೆ ಏನು ಪ್ರೂವ್ ಆಯಿತು? ಇಟ್ ಈಸ್ ಪಾಸಿಬಲ್ ಟು ಪ್ರಿಪೇರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ದ ಲ್ಯಾಬೊರೇಟ್ರಿ. ಇವರ ವರ್ಕು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೋ ಒಬ್ಬರು ಲ್ಯಾಬಲ್ಲಿ ಇನಾರ್ಗ್ಯಾನಿಕ್ ಕಾಂಪೌಂಡನ್ನು ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಕಾಂಪೌಂಡನ್ನು ಸಿಂಥಸೈಸ್ ಮಾಡಿದರು. ಇದರಿಂದಾಗಿ ವೈಟಲ್ ಫೋರ್ಸ್ ಥಿಯರಿ ವಾಸ್ ರಿಜೆಕ್ಟೆಡ್ ಆ್ಯಂಡ್ ದಿಸ್ ಮಾರ್ಕ್ ದ ಬಿಗಿನಿಂಗ್ ಆಫ್ ಮಾಡರ್ನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಿಂದ ಅಂದರೆ ಯೂರಿಯಾ ಸಿಂಥಸಿಸಿಂದ ಮಾಡರ್ನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಆಯಿತು ಅಂತೇಳಿ ಹೇಳ್ಬೋದು. ವೋಲರ್ ನಂತರ ಮತ್ತು ತುಂಬ ಸೈಂಟಿಸ್ಟ್ಗಳು ಲ್ಯಾಬೊರೇಟ್ರಿನಲ್ಲಿ ಇದೇ ಥರ ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಸಿಂಥಸೈಸ್ ಮಾಡಿದರು. ಅದರಲ್ಲಿ ಕೋಲ್ಬೆ ಅಂತ ಒಬ್ಬರು 1845 ಅಸಿಟಿಕ್ ಆ್ಯಸಿಡನ್ನು ಸಿಂಥಸೈಸ್ ಮಾಡ್ತಾರೆ ಲ್ಯಾಬೊರೇಟ್ರಿನಲ್ಲಿ ಆರ್ಟಿಫಿಷಿಯಲ್ ಆಗಿ. ಆಮೇಲೆ ಬರ್ತಲಾಟ್ ಅನ್ನೋರು ಮೀಥೇನನ್ನು ಸಿಂಥಸೈಸ್ ಮಾಡ್ತಾರೆ. ಇವೆಲ್ಲ ವೈಟಲ್ ಫೋರ್ಸ್ ಥಿಯರಿ ರಾಂಗ್ ಅಂತ ಹೇಳೋದಕ್ಕೆ ಮತ್ತಷ್ಟು ಎವಿಡೆನ್ಸನ್ನು ಕೊಡ್ತಿತ್ತು. ಈ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಏನು ಪ್ರೂವ್ ಮಾಡ್ತು ಅಂತ ಹೇಳಿದರೆ, ಲ್ಯಾಬಲ್ಲಿ ಇನಾರ್ಗ್ಯಾನಿಕ್ ಸಬ್ಸ್ಟಾನ್ಸಸನ್ನು ಯೂಸ್ ಮಾಡಿಕೊಂಡು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ಸಿಂಥಸೈಸ್ ಮಾಡ್ಬೋದು ಅನ್ನೋದು. ಹಾಗಿದ್ರೆ ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ಏನೇನು ಕಲ್ತ್ವಿ ಅಂತ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಓಕೆ, ಫಸ್ಟ್ ಒನ್ ಕ್ಯಾಟನೇಷನ್ ಅಂದರೆ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್. ಒಂದು ಕಾರ್ಬನ್ ಆಟಮ್ ಬೇರೆ ಕಾರ್ಬನ್ ಆಟಮ್ಸ್ ಜೊತೆಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿ ಲಾಂಗ್ ಚೈನ್ ಕಾಂಪೌಂಡ್ಸ್ ಅಥವಾ ಬ್ರಾಂಚ್ಡ್ ಚೈನ್ ಕಾಂಪೌಂಡ್ಸ್ ಅಥವಾ ರಿಂಗ್ ಕಾಂಪೌಂಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ಕ್ಯಾಟನೇಷನ್ ಅಂತ ಹೇಳ್ತೇವೆ. ಆಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಸ್ಟಡಿ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಆಮೇಲೆ ಫಸ್ಟ್ ಥಿಯರಿ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ವೈಟಲ್ ಫೋರ್ಸ್ ಥಿಯರಿ. ಇಟ್ ಈಸ್ ಪ್ರಪೋಸ್ಡ್ ಬೈ ಬರ್ಸಿಲಿಯಸ್ ಬಟ್ ಇಟ್ ವಾಸ್ ರಿಜೆಕ್ಟೆಡ್. ಯಾಕಂತ ಹೇಳಿದ್ರೆ ವೋಲರ್ ಅನ್ನೋ ಸೈಂಟಿಸ್ಟ್ ಯೂರಿಯಾನ ಸಿಂಥಸೈಸ್ ಮಾಡ್ತಾರೆ ಅಮೋನಿಯಂ ಸೈನೈಟಿಂದ. ಸೊ ದ್ಯಾಟ್ ಪ್ರೂವ್ಸ್ ಇನ್ ದ ಲ್ಯಾಬೊರೇಟ್ರಿ ಆರ್ಗ್ಯಾನಿಕ್ ಕಾಂಪೌಂಡ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ಇನ್ಆರ್ಗ್ಯಾನಿಕ್ ಸಬ್ಸ್ಟಾನ್ಸಸ್. ಆಮೇಲಿಂದ ಇದನ್ನು ಸಪೋರ್ಟ್ ಮಾಡೋದಕ್ಕೆ ಅಂತ ಕೋಲ್ಬೆ ಅಸಿಟಿಕ್ ಆ್ಯಸಿಡನ್ನು ಲ್ಯಾಬಲ್ಲೇ ಸಿಂಥಸೈಸ್ ಮಾಡ್ತಾರೆ. ಆಮೇಲೆ ಬರ್ತಲಾಟ್ ಅನ್ನೋರು ಮೀಥೇನನ್ನು ಸಿಂಥಸೈಸ್ ಮಾಡ್ತಾರೆ. ಸೊ ಇದಿಷ್ಟು ಹಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವಿಷ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.